5 ರಿಂದ 10 ದಾಸವಾಳ ಎಲೆಗಳನ್ನು 1 ಕಪ್ ನೀರಲ್ಲಿ ಚೆನ್ನಾಗಿ ಕುದಿಸಿ ರೆಡಿ ಮಾಡಿಕೊಂಡು ಈ ಎಲ್ಲ ಆಮ್ಲಗಳಲ್ಲಿ ಅದ್ದಿ ಬಣ್ಣ ಬದಲಾವಣೆಯ ಪ್ರಯೋಗವನ್ನು ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದ ಕಲೀಂ ಸರ್ ಅವರೊಂದಿಗೆ ಮಾಡುತ್ತಿದ್ದೇವೆ. ಈಗ ದಾಸವಾಳದ ರಸವನ್ನು ಬಳಸಿ ಟೊಮೆಟೊ ಹಣ್ಣು, ಸೋಪಿನ ಪುಡಿ, ಹುಣಸೆಹಣ್ಣು, ಸಾಬೂನಿನ ಪುಡಿ, ಉಪ್ಪು ಮತ್ತು ಸುಣ್ಣದ ತಿಳಿನೀರು, ಲಿಂಬೆಹಣ್ಣು ಇವನ್ನೆಲ್ಲ ಬಳಸಿ ಇದು ರೆಡಿ ಮಾಡ್ಕೊಂಡಿರೋಂತಹ ದಾಸವಾಳದ ಜ್ಯೂಸ್ ಒಂದು 5 ರಿಂದ 10 ನಿಮಿಷ ಅದನ್ನು ಕುದಿಸಿ ಅದರ ರಸವನ್ನು ತೆಗೆದುಕೊಂಡಿದೆ. ದಾಸವಾಳ ರಸದಿಂದ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಬಣ್ಣ ತಿಳಿಯುವುದು. ಇದರಲ್ಲಿ ಬಣ್ಣ ಬದಲಾವಣೆಯ ಪ್ರಯೋಗವನ್ನು ಸರ್ ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ದಾಸವಾಳದ ರಸ ಬಳಸಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಗುರುತಿಸುವಿಕೆ, ಬಣ್ಣವನ್ನು ಗುರುತಿಸುವಿಕೆ. ಈಗ ಒಂದು ಮೊದಲನೇದಾಗಿ ನಿಂಬೆ ರಸ. ನಿಂಬೆಹಣ್ಣು ತೋರಿಸ್ರಿ ಸರ್. ಈಗ ಲಿಂಬೆಹಣ್ಣಿನ 2 ರಿಂದ 3 ಹನಿ ಡ್ರಾಪ್ಗಳನ್ನು ಹಾಕ್ಕೊಂಡ್ರು ಅವರು. ಏನಾಯಿತು? ಕೇಸರಿ ಅಂದರೆ ತಿಳಿ ಗುಲಾಬಿ ಬಣ್ಣ ನಿಮಗೆ ಬಂತು. ತಿಳಿ ಗುಲಾಬಿ ಬಣ್ಣ ಬಂತು ಅಂದ್ರೆ ಮತ್ತು ಬಣ್ಣ ಯಾವ್ದು ಬಂತು? ಮೊದಲು ಕಡು ಕಂದು ಬಣ್ಣ ಇತ್ತು, ಆಮೇಲೆ ಯಾವ ಬಣ್ಣ ಬಂತು? ಬದಲಾಗಿದೆ ಅಂತ ನಾವು. ಈಗ ಟೊಮೆಟೊ ಹಣ್ಣಿನ ರಸವನ್ನ ಹಾಕ್ತಾರ. ಟೊಮೊಟೊ ಯಾವ ರುಚಿಯನ್ನು ಹೊಂದೈತಿ? ರುಚಿ ಏನೈತಿ ಟೊಮೊಟೊದು? ಹುಳಿ. ಈಗ ಟೊಮೊಟೊ ರಸವನ್ನ ಹಾಕ್ತಿದ್ದಾರೆ ನೋಡ್ರಿ ಸರ್. ಬಣ್ಣ ಬದಲಾವಣೆ ಆಗ್ತದಿಲ್ಲ. ಬಣ್ಣ ಬದಲಾವಣೆ ಆಯ್ತು. ಯಾವ ಬಣ್ಣ ಬಂತಪ್ಪ? ಇದು ಯಾವ ಗುಣ ಹೊಂದಿಲ್ಲ ಅಂತಂದ್ರೆ ದಾಸವಾಳವನ್ನು ಕುದಿಸಿ ಮಾಡಿರೋಂಥ ದಾಸವಾಳದ ರಸ. ಅದಕ್ಕೆ ಈಗ ಅವರು ಸುಣ್ಣದ ನೀರನ್ನು ಹಾಕ್ತಾ ಇದ್ದೀನಿ. ಈ ಸುಣ್ಣದ ನೀರಿನಿಂದ ಈ ದಾಸವಾಳದ ರಸದಲ್ಲಿ ಯಾವ್ದಾದ್ರು ಬದಲಾವಣೆ ಆಗ್ತದೆ ನೋಡ್ರಿ, ನೀವೇ ನೋಡಿ ಹೇಳ್ರಿ. ನೋಡ್ರಿ, ಹಾಕಿದ ನಂತರ ಚೆನ್ನಾಗಿ ಕಲಿಸ್ಬೇಕು. ಆ ಥರ ಚೆನ್ನಾಗಿ ಶೇಕ್ ಮಾಡಿದಾಗ ಏನಾಗ್ತದೆ ಅದರಲ್ಲಿ? ಬಣ್ಣ ಬದಲಾವಣೆ ಆಯ್ತು. ಬಣ್ಣ ಬಂತು ಅಂದ್ರೆ ಇದು ಯಾವ ಗುಣ? ಮುಂದಿಂದು ಹುಣಸೆ ಹಣ್ಣಿನ ರಸ ನೋಡ್ರಿ. ಹುಣಸೆ ಹಣ್ಣಿನ ರಸ ಯಾವ ರೀತಿ ಇರ್ತದ? ರುಚಿ ಯಾವ ರೀತಿ ಇರ್ತದ? ಮೂರಿಂದ 4 ಹನಿ ಹುಣಸೆ ಹಣ್ಣಿನ ರಸವನ್ನ ಹಾಕೊಂಡಿದ್ದಾರೆ ಸರ್. ಈಗ ಇಲ್ಲಿ ನೋಡ್ರಿ ಯಾವ ರೀತಿಯಾಗಿ ಬಣ್ಣ ಬದಲಾಯ್ತು. ಗುಲಾಬಿ ಬಣ್ಣ ಬರ್ತಂದ್ರೆ ನಾವು ಯಾವ ಗುಣ ಅಂತ ತಿಳ್ಕೋಬೇಕು? ಬರ್ತದಲ್ಲ, ಏನಪ್ಪ? ಸಾಬೂನಿನ ಪುಡಿ. ಸಾಬೂನ್ ಪುಡಿ ಹಾಕಿದಾಗ ಯಾವ ಬಣ್ಣ ಬರ್ತದೆ ನೋಡ್ರಿ. ಅಡ್ವಾನ್ಸ್ ಹೇಳ್ಬೇಡ್ರಿ, ಬಣ್ಣ ನೋಡಿ ಹೇಳಿ. ಯಾವ ಬಣ್ಣ ಬಂತದು? ಅದು ಇನ್ನೊಂದು ಸ್ವಲ್ಪ ಕಲಿಸ್ಬೇಕು. ನೀಟಾಗಿ ಕಲ್ಕಿದ್ರೆ ಯಾವ ಬಣ್ಣ ಬರ್ತೈತಿ? ಹಸಿರು ಬಣ್ಣ. ನಮಗೆ ಸೋಪಿನ ಪುಡಿಯಲ್ಲಿ ಪ್ರತ್ಯಾಮ್ಲ ಗುಣ ಯಾವುದು? ಪ್ರತ್ಯಾಮ್ಲ ಹಸಿರು ಬಣ್ಣ ಬಂತು. ಈಗ ಉಪ್ಪು. ಅದರಲ್ಲಿ ಉಪ್ಪನ್ನು ಮಿಕ್ಸ್ ಮಾಡಿ ಇದಕ್ಕೆ ನೋಡೋಣ ಯಾವ ಬಣ್ಣ ಬರ್ತದೆ. ಈಗ ಇಲ್ಲಿ ನೋಡ್ರಿ, ಉಪ್ಪಿನ ನೀರು ಹಾಕಿದಾಗ ಯಾವ್ದಾದ್ರು ಬಣ್ಣ ಬಂತ? ಇದ್ದ ಬಣ್ಣನೇ ಹಂಗೆ ಬಣ್ಣನೇ ಇದೆ ಇದ್ರ ಇದಕ್ಕೆ ಯಾವ ಗುಣ ಅಂತ ತಿಳ್ಕೊಬೇಕು ನಾವು. ಈಗ ಬಣ್ಣ ಬದಲಾವಣೆ ಆಗದೇ ಇದ್ದ ಪಕ್ಷದಲ್ಲಿ ನಾವು ಯಾವ ಗುಣ ಅಂತ ತಿಳ್ಕೊಬೇಕು? ಇದು ಇಲ್ಲ, ಬಣ್ಣ ಯಾವುದೇ ರೀತಿ ಬದಲಾವಣೆ ಆಗಲಿಲ್ಲ. ಸರಿ, ಈಗ ನೀವು ದಾಸವಾಳದ ರಸವನ್ನು ಬಳಸಿ ಅದರಲ್ಲಿ
ಯಾವ ರೀತಿ ಬಣ್ಣ ಬದಲಾವಣೆ ಆಗುತ್ತೆ ಆಮ್ಲ ಮತ್ತು ಪ್ರತ್ಯಾಮ್ಲದಲ್ಲಿ ಅನ್ನೋದನ್ನು ಸರ್ ನಿಮಗೆ ನೀಟಾಗಿ ಪ್ರಯೋಗವನ್ನು ಮಾಡಿ ತೋರಿಸಿದ್ದಾರೆ. ಸರ್ಗೆ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ಹೇಳ್ತೀನಿ. ಈಗ ಒಬ್ಬೊಬ್ಬರು ಮಕ್ಕಳು ಬಂದು ಒಂದೊಂದು ಪ್ರಯೋಗನ ಮಾಡಿ ದಾಸವಾಳ ರಸ ನೋಡಬೇಕು. ತಗೊಂಡಿದ್ಯಾ? ಈಗ ಅದಕ್ಕೆ 3 ರಿಂದ 4 ನಿಂಬೆ ಹಣ್ಣಿನ ರಸವನ್ನು ಹಾಕಬೇಕು. ಬಣ್ಣ ಬದಲಾಯ್ತಾ? ಹಾಂ, ಕ್ಲಾಪ್ಸ್ ಹಾಕ್ರಿ. ನೆಕ್ಸ್ಟ್ ಈಗ ಸುಣ್ಣದ ತಿಳಿ ನೀರು ಅಥವಾ ಸುಣ್ಣದ ಪುಡಿಯನ್ನು ಬಳಸಿ ಪ್ರಯೋಗವನ್ನು ಮಾಡಿ ನೋಡ್ತಾ ಇದ್ದಾಳೆ ನೋಡ್ರಿ ಭಾಗ್ಯ. ಸುಣ್ಣದ ನೀರು ಏನದು, ಆಮ್ಲನ ಪ್ರತ್ಯಾಮ್ಲನ? ಯಾವ ಬಣ್ಣ ಬರಬೇಕದು? ಹಸಿರು ಬಣ್ಣ ಬರಬೇಕು. ಹಸಿರು ಬಣ್ಣ ಬಂತು? ಹಾಂ, ನೋಡ್ರಿ ಹಸಿರು ಬಣ್ಣ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗಿದ್ರೆ ಅದರಲ್ಲಿ ಏನಿದೆ ಅಂತ ಅರ್ಥ? ಪ್ರತ್ಯಾಮ್ಲ ಇದೆ ಅಂತ. ಕ್ಲಾಪ್ಸ್ ಹಾಕ್ರಿ. ಟೊಮೆಟೊ 4 ರಿಂದ 5 ಹನಿಗಳ ಟೊಮೊಟೊ ಹಣ್ಣಿನ ರಸವನ್ನು ಹಾಕ್ತಾ ಇದ್ದಾಳೆ ಈಗ ಅವಳು. ಬಣ್ಣ ಬದಲಾವಣೆ ಆಯ್ತಾ? ಆಯ್ತು. ಹಾಗಿದ್ರೆ ಟೊಮೆಟೊ ಹಣ್ಣಿನಲ್ಲಿ ಏನಿದೆ ಅಂತ ಅರ್ಥ? ನೋಡ್ರಿ ಎಷ್ಟು ಬಣ್ಣ ಯಾವ ಬದಲಾವಣೆ ವೆರಿ ಗುಡ್. ಕ್ಲಾಪ್ಸ್. ನೋಡ್ರಿ, ಕೃತಿ ಹುಣಸೆ ರಸವನ್ನು ತಗೊಂಡು ಪ್ರಯೋಗ ಮಾಡ್ತಾ ನೋಡ್ರಿ ಯಾವ ಬಣ್ಣ ಬದಲಾವಣೆ ಆಗ್ತದೋ ಇಲ್ಲೋ. ಹಾ, ಹುಣಸೆ ಹಣ್ಣಿನ ಗುಣವೇನಿದೆ, ರುಚಿ ಏನಿದೆ ಹುಣಸೆ ಹಣ್ಣಿಂದು? ನೋಡ್ರಿ ಬಣ್ಣ ಬದಲಾವಣೆ ಆಯ್ತಾ? ಹಾ, ಹಂಗಿದ್ರೆ ಗುಲಾಬಿ ಬಣ್ಣ ಬರ್ತಂದ್ರೆ ಯಾವ ಗುಣ ಅಂತ ತಿಳ್ಕೊಬೇಕು. ಇದರಲ್ಲಿ ಕೊಂಡಿರ್ತೀರಲ್ಲ ಅಷ್ಟೇ ಪ್ರಮಾಣದ ಸೋಪಿನ ಪುಡಿ ರಸವನ್ನು ಹಾಕಬೇಕು. ಬರ್ರಿ ಸರ್, ಬರ್ರಿ ಸರ್, ಸರ್ ಬರ್ರಿ ಸರ್. ಪ್ರಯೋಗದ ಅವಲೋಕನೆಯನ್ನು ಮಾಡಲು ನಮ್ಮ ಶಾಲೆಯ ಪ್ರಧಾನ ಗುರುಗಳು ಬಣ್ಣದಲ್ಲಿ ಮತ್ತು ನಮ್ಮ ಬದಲಾವಣೆ ಶಾಲೆಯ ಆಯ್ತಾ? ಹಿರಿಯ ಶಿಕ್ಷಕರು ತರಗತಿಗೆ ಹಾಜರಾದರು. ಹಸಿರು ಬಣ್ಣ ಬರ್ತಂದ್ರೆ ನಾವು ಯಾವ ಆಮ್ಲ ಅಂತ ತಿಳ್ಕೊಬೇಕು, ಯಾವ ಗುಣ ಅಂತ ತಿಳ್ಕೊಬೇಕು. ನಮ್ಮ ಶಾಲೆಯ ಹಿರಿಯ ಶಿಕ್ಷಕರು ತಿರುಪತಿ ಸರ್ ಟೆಸ್ಟ್ ಟ್ಯೂಬ್ ಅಲ್ಲಿ ದಾಸವಾಳದ ರಸವನ್ನು ತೆಗೆದುಕೊಂಡು ಹೂವಿನ ರಸವನ್ನು ಟೆಸ್ಟ್ ಟ್ಯೂಬ್ನಲ್ಲಿ ತೆಗೆದುಕೊಂಡು ಈಗ ಲಿಂಬೆ ಹಣ್ಣಿನ ರಸವನ್ನು ಅದಕ್ಕೆ ಮಿಕ್ಸ್ ಮಾಡ್ತಾರ. ಅದು ಯಾವ ಬಣ್ಣ ಬದಲಾವಣೆ ಆಗ್ತದ ಮತ್ತು ಅದು ಯಾವ ಗುಣ ಹೊಂದದ ಅಂತ ಹೇಳಿ ಸರ್ ಹೇಳ್ತಾರೆ ನೋಡ್ರಿ. ರಸವನ್ನ ತೆಗೆದುಕೊಳ್ಬೇಕು. ಬಣ್ಣ ಬದಲಾವಣೆ ಆಯ್ತಾ? ಗುಲಾಬಿ ಬಣ್ಣ ಬಂತು. ಹಾಗಿದ್ರೆ ಇದು ಏನಂತ? ಹಾ, ಸರ್ ಒಂದ್ಸಲ ಕ್ಲಾಪ್ಸ್ ಹಾಕ್ರಿ. ನಮ್ಮ ಶಾಲೆಯ ಪ್ರಧಾನ ಗುರುಗಳೀಗ ಹುಣಸೆ ಹಣ್ಣನ್ನು ಹಾಕಿ ಹುಣಸೆ ಹಣ್ಣಿನ ಗುಣ ಯಾವುದು ಅಂತ ನಿಮಗೆ ತೋರಿಸ್ಕೊಡ್ತಾರೆ ನೋಡ್ರಿ. ಈಗ ಹಾ, ಹುಣಸೆ ಹಣ್ಣಿನ ರಸವನ್ನ ಬೆರೆಸ್ತಾ ಇದ್ದಾರೆ ಸರ್. ಈಗ ಹಾ, ಈಗ ಚೆನ್ನಾಗಿ ಕಲಕ್ಬೇಕು, ಅದನ್ನ ಶೇಕ್ ಮಾಡ್ತಾ ಇದ್ದಾರೆ ಸರ್. ಯಾವ ಕಲರ್ ಬಂತೀಗ? ಗುಲಾಬಿ ಬಂದ್ರೆ ಅದ್ರಲ್ಲಿ ಯಾವ ಗುಣ ಇದೆ ಅಂತ ಅರ್ಥ? ಆಮ್ಲ. ಸರ್ ಜೋರಾಗಿ ಚಪ್ಪಾಳೆ. ಹಾ, ಈಗ ಟೊಮೊಟೊ ಹಣ್ಣಿನ ರಸವನ್ನ ಹಾಕಿ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ ನೋಡ್ರಿ ಮುತ್ತೇಶ್ ಸರ್. ಹಾ, ನೋಡ್ರಿ ಬಣ್ಣ ಬದಲಾವಣೆ ಆಯ್ತಾ? ರೈಟ್. ಯಾವ ಬಣ್ಣ ಬಂದಿದೆ? ಹಂಗಿದ್ರೆ ಟೊಮೊಟೊ ಹಣ್ಣಿನಲ್ಲಿ ಯಾವ ಗುಣ ಇದೆ? ಆಮ್ಲ. ಸರ್ ಒಂದ್ಸಲ ಚಪ್ಪಾಳೆ ಹಾಕ್ರಿ ಜೋರಾಗಿ. ಈಗ ದಾಸವಾಳದ ರಸವನ್ನು ಈ ವಿಜ್ಞಾನ ಶಿಕ್ಷಕಿಯರಾದಂಥ ಶ್ರೀಮತಿ ಶ್ರುತಿಲಕ್ಷ್ಮಿ ಮೇಡಮ್ ಅವರು ಟೆಸ್ಟ್ ಮಾಡ್ತಿದ್ದಾರೆ. ಆ ಒಂದು ದಾಸವಾಳ ರಸಕ್ಕೆ ನಿಂಬೆ ರಸವನ್ನು ಹಾಕಿ ಆಮ್ಲ ಪ್ರತ್ಯಾಮ್ಲವನ್ನು ಗುರುತಿಸಿದ್ದಾರೆ. ಎಲ್ಲರೂ ಅಬ್ಸರ್ವ್ ಮಾಡ್ಬೋದು. ಅದು ಯಾವ ಒಂದು ಬಣ್ಣಕ್ಕೆ ಪರಿವರ್ತನೆ ಆಯಿತು? ಹಾಗಾದರೆ ಅದು ಆಮ್ಲವೋ ಪ್ರತ್ಯಾಮ್ಲವೋ? ವೆರಿ ಗುಡ್. ಸರಿಯಾಗಿ ಒಂದು ಪ್ರಯೋಗ ಮಾಡಿದಂಥ ಶ್ರೀಮತಿ ಮೇಡಮ್ ಅವರಿಗೆ ಧನ್ಯವಾದಗಳು. ಯಾವ ರೀತಿ ಪರಿವರ್ತನೆ ಆಗುತ್ತಾ ಅಬ್ಸರ್ವ್ ಮಾಡಿ ನೋಡ್ರಿ. ಸೋಪ್ ಪೌಡರ್ ರುಚಿ ಹೆಂಗಿರ್ತದಪ್ಪ? ಕೈ
ಸೋಪ್ ಪೌಡರ್ ರುಚಿ ನೋಡ್ರಿ. ಕೈ ಎತ್ತು. ಯಾವ ಒಂದು ಬಣ್ಣಕ್ಕೆ ಬರುತ್ತೆ? ಹಸಿರು ಬಣ್ಣ ಬಂತಂದ್ರೆ ಯಾವ ಗುಣ ಅಂತ ತಿಳ್ಕೊಬೇಕು. ಯಾವಾಗಲೂ ಪ್ರತ್ಯಾಮ್ಲ ಬಹಳಷ್ಟು ಸಿಹಿ ಇರ್ತದೋದಿಲ್ಲ? ಏನಿರ್ತದ? ವೆರಿ ಗುಡ್. ಕಹಿ ಇರ್ತೈತಿ ಹೌದಿಲ್ಲ? ಪ್ರತ್ಯಾಮ್ಲ ಕಹಿಯಾಗಿರುತ್ತೆ, ವಿಷ ಇರ್ತೈತಿ. ಆಮ್ಲ ಹುಳಿಯನ್ನು ಹೊಂದಿರ್ತದೆ ಹೌದಿಲ್ಲ? ಇನ್ನೊಂದು ವಿಷಯ, ಸಮಗ್ರವಾಗಿ ಆಮ್ಲ ಮತ್ತು ಪ್ರತ್ಯಾಮ್ಲ ನಾವು ಇದುವರೆಗೆ ಕಲಿತೀವಂದ್ರೂ ಸಹಿತ ಕೇವಲ ಒಂದು ಪ್ರಾಯೋಗಿಕ ಬಿಟ್ಟು ಕಲಿಸಿದ್ರೆ ನಮ್ಮ ಗುರುಗಳು ಸಹಿತ ಬಹಳ ಅಚ್ಚುಕಟ್ಟಾಗಿ ಪೂರ್ವ ತಯಾರಿ ಮಾಡ್ಕೊಂಡು ನಮ್ಮ ಇಸ್ಲಾಂಪುರ ಶಾಲೆ ಮಕ್ಕಳಿಗೆ ಸೃಜನಾತ್ಮಕವಾಗಿ ಪ್ರಾಯೋಗಿಕವಾಗಿ ಕಲಿಸಿಕೊಡ್ತಿರ್ತಕ್ಕಂಥ ಶ್ರೀಮತಿ ಶ್ರುತಿಲಕ್ಷ್ಮಿ ಅವರಿಗೆ ಒಂದು ಜೋರಾದ ಯಾವ ಕ್ಲಾಪ್ಸ್? 1 2 3 ಪೊಸಿಷನ್ ಕ್ಲಾಪ್ಸ್ ಗೋ. ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಪಾಠದ ಪ್ರಯೋಗಕ್ಕೆ ಸಹಕರಿಸಿದಂತಹ ನಮ್ಮ ಶಾಲೆಯ ಪ್ರಧಾನ ಗುರುಗಳು ಹಿರಿಯ ಶಿಕ್ಷಕರಾದ ಕಲೀಂ ಸರ್ ಅವರು ಮತ್ತು ಹಿರಿಯ ಶಿಕ್ಷಕರಾದ ತಿರುಪತಿ ಸರ್ ಅವರು, ಸಹ ಶಿಕ್ಷಕರಾದಂತಹ ಜಾಂತವೀರ್ ಸರ್ ಅವ್ರಿಗೆ ಈ ಪ್ರಯೋಗದ ಮೂಲಕ ಮತ್ತು ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.